ಒಂದು ಬಜೆಟ್ ಮಂಡನೆ ಅಂದಾಗ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಪ್ರಿಪರೇಷನ್ ಇರುತ್ತೆ 2-3 ತಿಂಗಳ ಯಾರು ಮನೆಗೆ ಹೋಗದೆ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾರೆ ಆರ್ಥಿಕ ಇಲಾಖೆಯವರು ಆಯವ್ಯಯ ಮಂಡನೆ ಮಾಡಬೇಕಾದ್ರೆ ಎಲ್ಲವನ್ನೂ ಕೂಡ ಅನಲೈಸ್ ಮಾಡಬೇಕು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆ ಸಂಪರ್ಕ ಮಾಡಬೇಕು ಮೀಟಿಂಗ್ ಮಾಡಬೇಕು ಎಲ್ಲವನ್ನೂ ತೆಗೆದುಕೊಂಡು ಇವತ್ತು ಬಜೆಟ್ ಅನ್ನು ಮಂಡನೆ ಮಾಡಬೇಕು ಈ ಬಜೆಟ್ ಮಂಡನೆ ಮಾಡುವ ಈ ವರ್ಷದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ದೊಡ್ಡ ಸವಾಲಂತೂ ಇದ್ದೇ ಇದೆ ಹಾಗಾದ್ರೆ ಆ ಸವಾಲುಗಳು ಏನು ಒಂದಷ್ಟು ಲಿಸ್ಟ್ ಔಟ್ ಮಾಡಿದೀವಿ ನಾವು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ 2021 BS ಯಡಿಯೂರಪ್ಪನವರ ಬಜೆಟ್ ಹಾಗಾದ್ರೆ ಸವಾಲು ಏನು ಕೊರೋನಾ ಎಫೆಕ್ಟ್ ಗ್ಯಾರಂಟಿ ತಟ್ಟುತ್ತೆ ಈ ಬಜೆಟ್ನಲ್ಲಿ ಅದನ್ನೇ ತೋರಿಸ್ತಾ ಇದ್ದೀವಿ ನಾವು BS ಯಡಿಯೂರಪ್ಪನವರಿಗೆ ದೊಡ್ಡ ಸವಾಲು ಅದು ಕೊರೋನಾ ಎಫೆಕ್ಟ್ ಅನ್ನೋ ಸವಾಲು ಲೆಟ್ಸ್ ಮೂವ್ ಆನ್ ಅಭಿವೃದ್ಧಿಗೆ ಹಣವನ್ನು ಪೂರೈಕೆ ಮಾಡಬೇಕಾಗಿರೋದು ದೊಡ್ಡ ಸವಾಲು ಬಿಕಾಸ್ ಒಂದು ಸರ್ಕಾರ ಜನರ ಮುಂದೆ ಯಾವಾಗಲೂ ರಿವ್ಯೂ ಮಾಡಿಸ್ಕೋಬೇಕು ಅಂದರೆ ನೋಡ್ರಿ ನಾವು ಇಷ್ಟು ಅಭಿವೃದ್ಧಿ ಮಾಡಿದ್ದೀವಿ 1 2 3 4 ಅಂತ ಹೇಳಬೇಕು ಎಲೆಕ್ಷನ್ ಟು ಎಲೆಕ್ಷನ್ ಮುಂದಕ್ಕೆ ಹೋಗಬೇಕಾದ್ರೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವರು ಯಾವಾಗಲೂ ಮಾತಾಡೋದೇ ಅಭಿವೃದ್ಧಿ ಮಂತ್ರ ಹಾಗಾಗಿ ಈ ವರ್ಷ ಅಭಿವೃದ್ಧಿಗೆ ಹಣವನ್ನು ಹೇಗೆ ಪೂರೈಕೆ ಮಾಡ್ತಾರೆ ಅಂತ ನಂಬರ್ 3 ಜಾತಿವಾರು ಅನುದಾನ ಜಾತಿ ಇಲ್ಲ ಜಾತಿ ಮೀರಿ ನಾವು ಕೆಲಸ ಮಾಡ್ತೀವಿ ಅಂತ ಯಾರೆಷ್ಟೇ ಬೊಬ್ಬೆ ಹೊಡೆದ್ರು ಯಾರೆಷ್ಟೇ ಮಾತಾಡಿದ್ರು ಜಾತಿವಾರು ಅನುದಾನವನ್ನು ಕೊಟ್ಟೇ ಕೊಡ್ತಾರೆ ಅದೊಂದು ವರ್ಗ ಇದ್ದೇ ಇದೆ ಸೊ ಹಾಗಾಗಿ ಯಾರಿಗೆ ಹೇಗೆ ಆ ಜಾತಿವಾರು ಲೆಕ್ಕಾಚಾರದಲ್ಲಿ ಅವ್ರಿಗೆ ಕೊಡ್ತಾರೆ ಬಜೆಟ್ನಲ್ಲಿ ಅನ್ನೋದು ದೊಡ್ಡ ಕುತೂಹಲ ಲೆಟ್ಸ್ ಮೂವ್ ಆನ್ ಇನ್ನು ಮೀಸಲಾತಿ ಕೂಗು ಇದಂತೂ ಇತ್ತೀಚೆಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸರ್ಕಾರವನ್ನು ಒಂದು ರೀತಿ ಬಿಸಿ ತುಪ್ಪವನ್ನಾಗಿ ಸರ್ಕಾರಕ್ಕೆ ಯಾವ ನಿರ್ಧಾರ ತೆಗೆದುಕೊಳ್ಳೋದು ಏನು ಮಾಡಬೇಕಪ್ಪ ಅನ್ನುವಷ್ಟರ ಮಟ್ಟಿಗೆ ಕಾಡಿದ್ದು ಅಂದರೆ ಅದು ಮೀಸಲಾತಿಯ ಕೂಗು ಏನಾದರೂ ಬಜೆಟಲ್ಲಿ ಅವ್ರಿಗೆ ಏನಾದರೂ ಸಮಾಧಾನ ಮಾಡೋ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಇದನ್ನು ಕೊಟ್ಟಿದ್ದೀವಿ ಸ್ವಲ್ಪ ತಡ್ಕೊಳ್ಳಿ ಮುಂದೆ ಮಾಡ್ತೀವಿ ಅಂತ ಹೇಳುವಷ್ಟರ ಮಟ್ಟಿಗಾದರೂ ಒಂದು ಮೀಸಲಾತಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಡಬೇಕಲ್ಲ ಸೊ ಹಾಗಾಗಿ ಆ ಕೂಗುಗೆ ಈ ಮೂಲಕ ಏನು ಉತ್ತರ ಕೊಡ್ತಾರೆ ಅಂತ ಒಂದು ದೊಡ್ಡ ಮಟ್ಟದ ಕುತೂಹಲ ಇದ್ದೇ ಇದೆ ನಂಬರ್ 5 ಕೃಷಿಗೆ ಆದ್ಯತೆ ಈ ಕರೋನಾ ಬಂದ ಮೇಲಂತೂ ಕೃಷಿಕರಂತೂ ಒದ್ದಾಡ್ಬಿಟ್ಟಿದ್ದಾರೆ ಅದನ್ನು ಹೊರತುಪಡಿಸಿ ಅತಿವೃಷ್ಟಿ ಅನಾವೃಷ್ಟಿ ಅದನ್ನು ಹೊರತುಪಡಿಸಿ ಅಂದುಕೊಳ್ಳಲಾಗಿರುತ್ತೆ ಎಲ್ಲೋ ಆನೆ ಅಟ್ಯಾಕ್ ಆಗುತ್ತೆ ಇನ್ನೆಲ್ಲೋ ಕರಡಿ ಬರುತ್ತೆ ಹಾಸನದಲ್ಲಿ ಇನ್ನೆಲ್ಲೋ ಅಂದ್ಕೊಂಡ್ರೋ ಅವ್ರಿಗೆ ಅದು ರೇಟ್ ಗಿಟ್ಟಲ್ಲ ಸೊ ಹಾಗಾಗಿ ಹಲವಾರು ರೀತಿಯಲ್ಲಿ ರೈತಾಪಿ ವರ್ಗ ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಹಾಗಾಗಿ ಕೃಷಿಗೆ ಎಷ್ಟು ಮಟ್ಟಿಗೆ ಆದ್ಯತೆ ಕೊಡ್ತಾರೆ ಹಸಿರು ಶಾಲು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸೊ ಹಾಗಾಗಿ ಇಡೀ ರಾಜ್ಯದ ಜನತೆ ಯಡಿಯೂರಪ್ಪನವರು ಅಂದಾಗ ನಮಗೇನೋ ಮಾಡ್ತಾರಪ್ಪ ಈ ಸಾರಿ ಅಂತ ಹಾಗಾಗಿ ಬಜೆಟ್ಟೂ ಇದೆ ಇನ್ನೊಂದು ಕಡೆ ಕೊರೋನಾ ಎಫೆಕ್ಟೂ ಇದೆ ರೈತರಿಗೆ ಇತ್ತೀಚೆಗೆ ಡೆಲ್ಲಿಯಿಂದ ಹಳ್ಳಿ ತನಕ ಅವರಲ್ಲಿ ಹೋರಾಟ ಮಾಡ್ತಿದ್ದಾರೆ ಸ್ವಾಮಿ ಹಾಗಾಗಿ ಇವತ್ತಿನ ಈ ಬಜೆಟ್ ಕೃಷಿಗೆ ಎಷ್ಟು ಮಟ್ಟಿಗೆ ಆದ್ಯತೆ ಕೊಡ್ತಾರೆ ಅಂತ ಕುತೂಹಲ ಇದ್ದೇ ಇದೆ ನಂಬರ್ 6 ಪ್ರತಿ ಸಾರಿ ಸರ್ಕಾರಕ್ಕಿರುವಂಥ ದೊಡ್ಡ ಟಾಸ್ಕ್ ಏನಪ್ಪ ಸವಾಲೇನಪ್ಪ ಅಂದರೆ ಉದ್ಯೋಗವನ್ನು ಸೃಷ್ಟಿ ಮಾಡೋದು ಅದರಲ್ಲೂ ಈ ಬಾರಿ ಪ್ರಾಬ್ಲಮ್ ಏನು ಅಂದರೆ ಅಲ್ಲೆಲ್ಲೋ ದೊಡ್ಡ ಮಟ್ಟಕ್ಕೆ ಉದ್ಯೋಗಗಳೇ ಇಲ್ಲ ಅನ್ನೋ ಹಾಗೆ ಲಾಕ್ಡೌನ್ ಆಗೋಯ್ತು ಉದ್ಯೋಗಗಳು ಇರಲಿಲ್ಲ ಅವರೆಲ್ಲ ಊರಿಗೊಟ್ಟೋದ್ರು ಇಲ್ಲಿ ಮತ್ತೆ ಒದ್ದಾಡ್ತಿದ್ದಾರೆ ಹಾಗಾಗಿ ಮತ್ತೆ ಮುಂದಿನ ದಿನದ ಉದ್ಯೋಗ ಸೃಷ್ಟಿ ಹೇಗಾಗುತ್ತೆ ಅದು ದೊಡ್ಡ ಟಾಸ್ಕ್ ನಂಬರ್ 7 ಕೇಂದ್ರದ GST ಸಹಾಯಧನ ಕಡಿತ ಇದು ಅಂತೂ ದೊಡ್ಡ ಮಟ್ಟದಲ್ಲಿ ಈಗ ಮುಂದಿನ ದಿನದಲ್ಲಿ ಬಿಕಾಸ್ ಸರ್ಕಾರ ಬೊಕ್ಕಸಕ್ಕೆ ದುಡ್ಡು ಬರಬೇಕು ಆದರೆ ಸಹಾಯಧನವನ್ನು ಕಡಿತ ಮಾಡಿಬಿಟ್ರೆ ಮುಂದೇನಾಗುತ್ತೆ ದೊಡ್ಡ ಕ್ವಶನ್ ಮಾರ್ಕ್ ನಂಬರ್ 8 ಉತ್ತರ ಕರ್ನಾಟಕಕ್ಕೆ ನೆರೆ ಪರಿಹಾರ ಇನ್ನೂ ಸಿಕ್ಕಿಲ್ಲ ದೊಡ್ಡ ನಾಯಕರು ಬಂದು ಹೋದ್ರು ಹಾಗಾಗಿ ಈ ಬಾರಿ ಉತ್ತರ ಕರ್ನಾಟಕ ಭಾಗಕ್ಕೆ ಏನಾದರೂ ಯಡಿಯೂರಪ್ಪನವರು ಮನಸ್ಸು ಮಾಡ್ತಾರಾ ಕಾದು ನೋಡಬೇಕು ನಂಬರ್ 9 ಇದು ಬಿಟ್ಟು ಹಾಗೆ ನಾವೆಲ್ಲರೂ ನೋಡ್ತಾ ಇರೋದು ಪೆಟ್ರೋಲು ಡೀಸೆಲ್ಲು ₹100 ಹತ್ತತ್ರ ಬಂದು ನಿಲ್ತಾ ಇದೆ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹತ್ತತ್ರ ಟಚ್ ಆಗ್ತಿದ್ದೀವಿ ಅಂದಾಗ ಅದರ ಮೇಲಿರುವಂಥ ಸೆಸ್ ಹೊರೆಯನ್ನು ಇಳಿಸ್ತಾರಾ ನನ್ನ ಕೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಅನುಮಾನ ಸಾಧ್ಯತೆಗಳು 0.000001 ಕಷ್ಟ ಆಗಲ್ಲ ಅದನ್ನು ಮೀರೇನಾದರೂ ಮಾಡಿಬಿಟ್ರೆ ಗೊತ್ತಿಲ್ಲ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಈಗಲೇ ಕಮೆಂಟ್ ಮಾಡೋದು ಬೇಡ ನಂಬರ್ 10 ಬೈ ಎಲೆಕ್ಷನ್ ಬರ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ರಾಯಚೂರನ್ನು ಒಳಗೊಂಡು ಬೀದರನ್ನು ಒಳಗೊಂಡು ಅಫ್ಕೋರ್ಸ್ ಅಲ್ಲಿ ವಿಧಾನಸಭೆ ಬೈ ಎಲೆಕ್ಷನ್ನು ಇದೆ ಮತ್ತು ಲೋಕಸಭೆ ಬೈ ಎಲೆಕ್ಷನ್ನು ಇದೆ ಹಾಗಾಗಿ ಆ ಭಾಗದಲ್ಲಿ ಮನಸ್ಸು ಮಾಡಿ ಏನಾದರೂ ಯಡಿಯೂರಪ್ಪನವರು ರಾಯಚೂರು ಭಾಗಕ್ಕೆ ಕೊಡ್ತೀವಿ ಅಂತ ಏನಾದರೂ ಅಂತಾರ ಬೈ ಎಲೆಕ್ಷನ್ ಅನುದಾನ ಅನ್ನೋದು ಕಾದು ನೋಡಬೇಕಾಗುತ್ತೆ ಇನ್ನು ಜನಸಾಮಾನ್ಯರು ನಿರೀಕ್ಷೆ ನಾವೆಲ್ಲ ಸುಮ್ಮನೆ ಕೂತಿರಲ್ವಲ್ಲ ಇದೇನಾದ್ರು ಮಾಡಿದ್ರೆ ಗುಡ್ ಅಂತೀವಲ್ಲ ಹಾಗೆ ಜನಸಾಮಾನ್ಯ ನಿರೀಕ್ಷೆ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಪ್ಲೀಸ್ ಮಾಡ್ತಾರ ಅಂತ ಕಾಯ್ತಾ ಇದ್ದೀವಿ ಅಗತ್ಯ ವಸ್ತುಗಳಿಗೆ GST ಏನಾದರೂ ವಿನಾಯಿತಿ ಸಿಗುತ್ತಾ ಸೋ ದಟ್ ನಮಗೆ ಕೆಳಗಡೆ ನಾವು ಕೊಡುವಂಥ ದುಡ್ಡಲ್ಲಿ ಕಡಿಮೆ ಆಗುತ್ತಾ ಅಂತ ನಾವು ಕಾದು ನೋಡ್ತಾ ಇದ್ವಿ ವ್ಯಾಪಾರ ಮಾಡೋರು ಕಾಯ್ತಿರ್ತಾರೆ ಇನ್ನು ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ ಇಳಿಕೆ ಇನ್ನು ಇದಂತೂ ತುಂಬ ಇಂಪಾರ್ಟೆಂಟು ಹೆಣ್ಮಕ್ಳು ಕಾಯ್ತಿರ್ತಾರೆ ಇವತ್ತು ಬೇರೆ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಡುಗೆ ಗ್ಯಾಸ್ ಬೆಲೆ ಇಳಿಕೆ ಆಗುತ್ತಾ ಅಂತ ಕಾದು ನೋಡ್ತಾ ಇದ್ದೀವಿ ಇನ್ನು ಬೇಳೆಕಾಳು ಅಡುಗೆ ಎಣ್ಣೆ ಬೆಲೆ
ಇಳಿಕೆ ಆಗುತ್ತೆ ಅಂತ ಜನಸಾಮಾನ್ಯರು ಕೂಡ ಕಾದು ನೋಡ್ತಿರ್ತಾರೆ. ಇವೆಲ್ಲವೂ ಕೂಡ ಇವತ್ತಿನ ಬಜೆಟ್ನ ಒಂದಷ್ಟು ಮಾಹಿತಿಗಳು. ಇನ್ನು ಆರ್ಥಿಕ ಸ್ಥಿತಿಗತಿ ಹೇಗಿದೆ ಬೇಕಲ್ಲ, ಹಾಗಾಗಿ ತಾನೇ ಬಜೆಟ್ ಅಲೋಕೇಶನ್ ಮಾಡೋಕ್ಕೆ ಸಾಧ್ಯ. 19,914 ಕೋಟಿ ಕಳೆದ ವರ್ಷದ ತೆರಿಗೆ ಹಂಚಿಕೆ, ಅದರಲ್ಲಿ 12,192 ಕೋಟಿ ಈ ವರ್ಷದ ತೆರಿಗೆ ಹಂಚಿಕೆ. ಸೊ ಡಿಫ್ರೆನ್ಷಿಯೇಟ್ ಗೊತ್ತಾಗ್ತಿದೆ ನಿಮಗೆ. ಇನ್ನು 22,667 ಕೋಟಿ ಕಳೆದ ವರ್ಷದ ಕೇಂದ್ರದ ಸಹಾಯಧನ, 18,299 ಕೋಟಿ ಈ ವರ್ಷದ ಕೇಂದ್ರದ ಸಹಾಯಧನ. ಗೊತ್ತಾಗ್ತಿದೆಯಲ್ಲ ಎಷ್ಟು ಕಡಿಮೆ ಆಯಿತು ಅಂತ. ಇನ್ನು 5,789 ಕೋಟಿ ವಾಣಿಜ್ಯ ತೆರಿಗೆಯಲ್ಲಿ ಖೋತಾಗೋಯ್ತು. 1,628 ಕೋಟಿ ಮುದ್ರಾಂಕ ನೋಂದಣಿ ಶುಲ್ಕ ಕಡಿಮೆ ಆಗೋಗಿದೆ. ಒಳಗೆ ಬರೋದು ಕಡಿಮೆ ಆಗಿದೆ ಅಂದರೆ ಅಲೋಕೇಶನ್ಗಳು ಹೇಗಾಗುತ್ತೆ, ಕೊಡೋದು ಹೇಗಾಗುತ್ತೆ ಅಂತ ಯೋಚನೆ ಮಾಡ್ತಿದ್ವಿ. 1,298 ಕೋಟಿ ವಾಹನ ತೆರಿಗೆಯಲ್ಲಿ ಕಡಿಮೆ ಆಗೋಗಿದೆ. ಸೊ ಹಾಗಾಗಿ ಯಡಿಯೂರಪ್ಪನವ್ರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಸವಾಲಂತೂ ಇದ್ದೇ ಇದೆ. ಹಾಗಾದರೆ ಹೇಗಿರುತ್ತೆ ಒಂದಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕೊಡೋದಕ್ಕೆ ಕೃಷ್ಣ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ವೆರಿ ಗುಡ್ ಮಾರ್ನಿಂಗ್ ಕೃಷ್ಣ. ಇಡೀ ರಾಜ್ಯದ ಜನತೆ ಇದೀಗ ಇವತ್ತೇನಾಗುತ್ತೆ, ಯಡಿಯೂರಪ್ಪನವರು ಯಾರಿಗೆಲ್ಲ ಗುಡ್ ನ್ಯೂಸ್ ಕೊಡ್ತಾರೆ, ಯಾರಿಗೇನೂ ಕೊಡದೆ ಹಂಗೆ ಸಮಾಧಾನವಾಗಿ ಇಟ್ಟಿರ್ತಾರೆ, ಯಾರಿಗೆ ಬೇಜಾರು ಮಾಡಿಬಿಡ್ತಾರೆ, ಇದೆಲ್ಲವೂ ಕೂಡ ನಿರೀಕ್ಷೆ ಕಾಯ್ತಾ ಇದ್ದೀವಿ. ಹೋಲ್ಡ್ ಫಾರ್ ಎ ಸೆಕೆಂಡ್, ಒಂದು ಕಮರ್ಷಿಯಲ್ ಬ್ರೇಕ್ ಆದ್ರೆ ನಿಮ್ಮ ಜೊತೆ ಮಾತಾಡ್ತೀನಿ. ಕೃಷ್ಣ ನನ್ನ ಜೊತೆ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ. 2021 ಈ BS ಯಡಿಯೂರಪ್ಪನವರ ಬಜೆಟ್ ಹೇಗಿರುತ್ತೆ ಅಂತ ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗದೆ ಕಾಯ್ತಾ ಇರಿ.